ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೇ 2ನ ವಿಡಿಯೋ. ನಾವು ಕೂರ್ಗ್ ಟ್ರಿಪ್ಗೆ ಹೋಗಿದ್ದಾಗ ನಾವಲ್ಲಿ ರೆಸಾರ್ಟ್ನಲ್ಲಿ ಸ್ಟೇ ಆಗಿದ್ವಲ್ಲ, ಆಮೇಲೆ ಮಾರ್ನಿಂಗಲ್ಲಿ ಬೆಳಿಗ್ಗೆ ಎದ್ದು ಒಂದು ರೌಂಡು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗಿದ್ವಿ. ಅಲ್ಲೂ ಕೂಡ ಭಯ ಆಗ್ತಿತ್ತು, ಎಲ್ಲೆಲ್ಲಿ ಜಿಗಣೆ ಹುಳ ಇರುತ್ತೆ ಅಂತೆಲ್ಲ. ಬಟ್ ಮಾರ್ನಿಂಗ್ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ತುಂಬು ಪ್ರೀತಿಯನು, ಕಣ್ಣ ಹಾಡಂತೆ ಕಾಯುವೆನು. ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ಗಗನದ ಸೂರ್ಯ ಮನೆ ಮೇಲೆ, ನೀ ನನ್ನ ಸೂರ್ಯ ಹಣೆ ಮೇಲೆ, ಚಿಲಿಪಿಲಿ ಹಾಡು ಎಲೆ ಮೇಲೆ, ನಿನ್ನ ಪ್ರೀತಿ ಹಾಡು ಎದೆ ಮೇಲೆ. ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ, ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ. ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು ನಿನ್ನ ಸಹಚಾರವೇ ಚೈತ್ರ, ಅಲ್ಲಿ ನನ ಇಂಚರ ಮರ. ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ಹೀಗೆ ನಾವು ಅರ್ಲಿ ಮಾರ್ನಿಂಗ್ ರೆಸಾರ್ಟ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಅಲ್ಲೇ ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿ, ಹಾಗೆ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೋಗಬೇಕಾದ್ರೆ ಇಲ್ಲೊಂದು ವ್ಯೂ ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಅಲ್ಲೂ ಕೂಡ ಸ್ವಲ್ಪ ವೀಡಿಯೋಸು ಹಾಗೆ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಹೋದ್ವಿ. ಮೋಸ್ಟ್ ಆಫ್ ದ ಹೆಣ್ಮಕ್ಳು ನಾವು ಹೀಗೆ ಅನಿಸುತ್ತೆ, ಎಲ್ಲಿ ವ್ಯೂ ಪಾಯಿಂಟ್ ಸಿಗುತ್ತೆ, ಎಲ್ಲಿ ಫೋಟೋ ತೆಗೆಸ್ಕೋಬೇಕು ಅನಿಸುತ್ತೆ, ಅಲ್ಲಿ ಕಾರ್ ನಿಲ್ಲಿಸಿ ಫೋಟೋ ತೆಗೆಸ್ಕೊಳ್ಳೋದು, ವೀಡಿಯೋ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊತಾ ಇರ್ತೀವಿ. ಹಾಗೆ ಕೂಡ ನಾವು ಮಾಡಿದ್ವಿ. ನಮಗಂತೂ ತುಂಬಾ ಇಷ್ಟ ಆಗ್ತಿತ್ತು ಅಲ್ಲಿ ವ್ಯೂ ಪಾಯಿಂಟು, ಅಲ್ಲಿ ಮಳೆ ಬರ್ತಿರೋದು, ಹಾಗೆ ಅಲ್ಲಿ ವಾತಾವರಣ ಎಲ್ಲ ಸಖತ್ತಾಗಿದೆ ಅನ್ನಿಸ್ತಿತ್ತು. ಬಟ್ ನಾವು ಅಪರೂಪಕ್ಕೆ ಹೋಗೋದ್ರಿಂದ ನಮಗೆ ಅದು ತುಂಬ ಚೆನ್ನಾಗಿದೆ ಅನಿಸುತ್ತೆ. ಬಟ್ ಅಲ್ಲೇ ಜೀವನ ಮಾಡೋರಿಗೆ ಅದು ಸ್ವಲ್ಪ ಇರಿಟೇಷನ್ ಕೂಡ ಆಗ್ಬೋದು ಡೈಲಿ ಮಳೆ ಬಂದರೆ. ನಾವಿಲ್ಲೆಲ್ಲ ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಂದರೂ ಕೂಡ ಬಟ್ಟೆ ಆರ್ಸೋಕ್ಕಾಗಲ್ಲ, ಆಚೆ ಹೋಗೋಕ್ಕಾಗಲ್ಲ ಅನ್ಕೊತಾ ಇರ್ತೀವಿ. ಬಟ್ ಅವರಲ್ಲಿ ಹೇಗೆ ಅಲ್ಲಿ ಅಡ್ಜಸ್ಟ್ ಆಗ್ತಾರೆ ಅಂತ ಒಂದು ಥಾಟ್ ಕೂಡ ಬಂತು ಮೈಂಡಲ್ಲಿ.
ಸೊ ಎನಿವೆ ಅವ್ರವ್ರ ಪ್ಲೇಸ್ ಅವರಿಗೆ ಇಷ್ಟ ಆಗುತ್ತಲ್ಲ, ಅವ್ರವ್ರ ಪ್ಲೇಸಲ್ಲಿ ಅವ್ರವ್ರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರಲ್ವ. ಸೊ ಹೀಗೆ ಅಂದ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ಕಾವೇರಿ ನಿಸರ್ಗಧಾಮ. ಕಾವೇರಿ ನಿಸರ್ಗಧಾಮದಲ್ಲಿ ನಾವೆಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ನಮಗೆ 1 ಡೇ ಬೇಕಾಗುತ್ತೆ. ಸೊ ಅಲ್ಲಿ ಆ್ಯಕ್ಚುಲಿ ಪಾರ್ಕು ಕೂಡ ದೊಡ್ಡದಾಗಿದೆ, ಹಾಗೆ ಬರ್ಡ್ಸ್ ಪಾರ್ಕ್ ಇದೆ, 3D ವ್ಯೂಸ್ ಇದೆ, ಹಾಗೆ ಇಲ್ಲಿ ಶಾಪಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಏನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನಮಗೆ ಸಿಗೋದೇ ಇಲ್ಲಿ ಕಾವೇರಿ ನಿಸರ್ಗಧಾಮದ ಎಂಟ್ರಿ. ಸೊ ಇಲ್ಲಿಂದ ಹೋದರೆ ನಮಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಇರುತ್ತೆ. ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಆ್ಯಕ್ಚುಲಿ ನಮಗೆ ರಿವರ್ ಫ್ಲೋಯಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ನೋಡೋದಕ್ಕೆ ಮತ್ತು ಫೋಟೋಸ್ ತೊಗೊಳೋದಕ್ಕೆಲ್ಲ ಒಂದು ಬೆಸ್ಟ್ ಪ್ಲೇಸು. ಬಟ್ ಜಾಸ್ತಿ ಹೊತ್ತೆಲ್ಲ ನಿಂತ್ಕೊಳ್ಳೋದಕ್ಕೆ ಬಿಡಲ್ಲ, ಜನರು ಓಡಾಡ್ತಿರ್ತಾರಲ್ವ. ಸೊ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕೆ ಹೋದರೆ ಅಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಬಟ್ ಇದ್ರ ಕೆಳಗಡೆನೇ ಕಾವೇರಿ ನದಿ ಕೂಡ ಹರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇವಾಗ ನಾವು ಹೋಗಿದಾಗಂತೂ ತುಂಬಾ ಚೆನ್ನಾಗಿತ್ತು ಫ್ಲೋ. ಮಳೆ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನೀರು ಕೂಡ ಸ್ವಲ್ಪ ಜಾಸ್ತಿನೇ ಹರಿತಾ ಇತ್ತು. ಸೊ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಬ್ರಿಡ್ಜ್ ಮುಗೀತಿದ್ದಂಗೆ ನಮಗೆ ನಿಸರ್ಗಧಾಮ ಪಾರ್ಕ್ನ ಎಂಟ್ರಿ ಸಿಗುತ್ತೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಹೆಚ್ಚು ನಮಗೆ ಸಿಗೋದೇ ಇಲ್ಲಿ ಬಾಂಬೂಸ್ ಟ್ರೀಸ್. ಹಾಗೆ ನಮಗೆ ಎಂಟ್ರಿನಲ್ಲೇ ಇಲ್ಲಿ ಒಂದು ಪುಟ್ಟ ದೇವಸ್ಥಾನ ಇದೆ, ಕಾವೇರಿ ಮಾತೆದು. ಸೊ ಇದು ಕೂಡ ನೋಡೋದಕ್ಕೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು. ಸೊ ಪುಟ್ಟ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಕೊಂಡು ಮುಂದೆ ನಾವು ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ಬೋದು. ಸಾನ್ವಿ ಮತ್ತು ತಾರಕ್ ಇಬ್ಬರೂ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಮಗಿಂತ ಫಸ್ಟೇ ಹೋಗ್ತಿದ್ರು. ನಾವೇ ಫಸ್ಟ್ ಹೋಗ್ತೀವಿ ಅಂತ ಇಬ್ಬರು ಆಟ ಆಡಿಕೊಂಡು ಓಡೋಗ್ತಿದ್ದು. ಮಳೆನಲ್ಲಿ ಬೀಳ್ತಿಲ್ಲ ಅಂದರೂ ಕೇಳಿಸ್ತಿರ್ಲಿಲ್ಲ, ಬಟ್ ಅವರಿಗೆ ಓಡೋಗಬೇಕು, ಆಟ ಆಡಬೇಕು ಇದೇ ಆಗ್ತಿತ್ತು. ಸೊ ನಾವು ನೆಕ್ಸ್ಟ್ ಇಲ್ಲಿ ಹೋಗ್ತಿದ್ದಂಗೆ ಇದರಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬಾ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಜಿಪ್ ಲೈನ್ ಇರುತ್ತೆ, ರೋಪಿಂಗ್ ಆ್ಯಕ್ಟಿವಿಟಿ ಇರುತ್ತೆ, ಹಾಗೆ ಜುರಾಸಿಕ್ ಜಂಗಲ್ ಪಾರ್ಕ್ ಅಂತಲೂ ಇದೆ, ಪಕ್ಷಿಧಾಮ ಇದೆ, ಹಾಗೆ ಜಿಂಕೆಗಳು ಕೂಡ ಇದ್ದಾವೆ. ಸೊ ನಮಗೆ ಇಲ್ಲಿ ಜುರಾಸಿಕ್ ಪಾರ್ಕ್ಗೆ ನಾವು ಟ್ರೈ ಮಾಡೋಣ ಅಂತ ಹೋದ್ವಿ ಮಕ್ಕಳನ್ನ ಕರ್ಕೊಂಡು. ಸೊ ಆಲ್ರೆಡಿ ನಾವು ಒಂದ್ಸಲಿ ಹೋಗಿದ್ವಿ ಬೇರೆ ಕಡೆ ಜುರಾಸಿಕ್ ಪಾರ್ಕ್ಗೆ, ಬಟ್ ಇಲ್ಲಿ ಹೇಗಿರುತ್ತೆ ಅಂತ ನೋಡಬೇಕು ಅಂತ ಅನ್ನಿಸ್ತು. ಸೊ ಮಕ್ಕಳು ಕೂಡ ಹೋಗೋಣ ಅಂತ ಹೇಳ್ತಿದ್ರು, ಹಾಗಾಗಿ ಹೋದ್ವಿ. ಬಟ್ ಅವರಂತೂ ತುಂಬಾ ಹೆದರ್ಕೊಂಡು ಎಷ್ಟೊತ್ತಾಗ ಆಚೆಗೆ ಹೋಗ್ತೀವೋ ಅಂತ ಕಿರಿಚ್ತಾ ಇದ್ರು. ಸೊ ಅಲ್ಲಿ ಸ್ವಲ್ಪ ಚಿಕ್ಕದಾಗಿತ್ತು, ಒಂದು 10 ಮಿನಿಟ್ಸಲ್ಲೆಲ್ಲ ಮುಗ್ದೋಗ್ತಿತ್ತು ಅದು. ಬಟ್ ಇಲ್ಲಿ ಡೈನೋಸರಸ್ಸು ಮತ್ತು ಸ್ವಲ್ಪ ಅನಿಮಲ್ಸ್ ಜೊತೆಗೆ ಅವರು ಡೆವಿಲ್ದು ಕೂಡ ಆ್ಯಡ್ ಮಾಡಿಬಿಟ್ಟಿದ್ರು. ಸೊ ಡೆವಿಲ್ದು ಸ್ವಲ್ಪ ಆ್ಯಕ್ಚುಲಿ ಅವರಿಗೂ ಕೂಡ ಭಯ ಆಗ್ತಿತ್ತು, ಆ ಮುಖವಾಡ ಎಲ್ಲ. ಹಾಗಾಗಿ ಮಕ್ಕಳು ಸ್ವಲ್ಪ ಕಿರ್ಚ್ತಾ ಇದ್ರು, ಎದ್ರುಕೊಂತಿದ್ರು, ಎಷ್ಟೊತ್ತಿಗೆ ಆಚೆಗೆ ಹೋಗ್ತೀವೋ ಅಂತ ಅನ್ನಿಸ್ತಿತ್ತು ಅವರಿಗೂ. ಸೊ ಲಾಸ್ಟಲ್ಲಿ ನಮಗೂ ಕೂಡ ಸ್ವಲ್ಪ ಹಾಗೆ ಅನ್ನಿಸ್ತಿತ್ತು. ಸೊ ಅದ್ರ ಒಂದು ಕ್ಲಿಪ್ಪು ಇಲ್ಲಿ ಹಾಕ್ತೀನಿ ನೋಡಿ. ಟಾಯ್ಸ್ ಎಲ್ಲ ನೋಡಿದ್ರು ಹೀಗೆ ಒಳಗಡೆ ಸ್ವಲ್ಪ ಎದ್ರುಕೊಂಡ್ರು. ಬಟ್ ಆಚೆ ಬಂದಮೇಲೆ ಹೇಳ್ತಿದ್ರು ನಾವೇನು ಎದ್ರುಕೊಂಡೇ ಇಲ್ಲ, ನಮಗೂ ಗೊತ್ತಮ್ಮ ಅದು ಟಾಯ್ಸ್ ಅಂತ. ಸೊ ಇದಕ್ಕೆ ಸೆಪ್ರೇಟ್ ಫೀಸ್ ಇರುತ್ತೆ. ಸೊ ಎಂಟ್ರಿ ಫೀಸಲ್ಲಿ ಇದು ಇನ್ಕ್ಲೂಡ್ ಆಗಿರಲ್ಲ. ಇಲ್ಲಿ ಅರೌಂಡ್ 150 ರುಪೀಸ್ ಒಬ್ರಿಗಿರುತ್ತೆ. ಸೊ 3 ಇಯರ್ಸ್ ಬಿಲೋ ಕಿಡ್ಸಿಗೆ ಇದು ಫ್ರೀ ಇರುತ್ತೆ, ಎಬೋ ಕಿಡ್ಸಿಗೆ ಸೇಮ್ ಫೀಸ್ ಅಡಲ್ಟ್ಸ್ ಥರನೇ 150 ರುಪೀಸ್ ಇರುತ್ತೆ. ಬಟ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಮಕ್ಕಳು ಸ್ವಲ್ಪ ಹೆದರ್ಕೊತಾರೆ ಅನ್ನೋದಾದರೆ ಕರ್ಕೊಂಡು ಹೋಗದೇ ಇರೋದೇ ಬೆಸ್ಟು. ಅಲ್ಲಿ ಡೆವಿಲ್ದೆಲ್ಲ ಇರೋದ್ರಿಂದ ಸ್ವಲ್ಪ ಅವರಿಗೂ ಭಯ ಆಗ್ಬೋದು ಅಂತ ನನಗನ್ನಿಸ್ತು. ಸೊ ನಾವು ಹಾಗೆ ಮುಂದೆ ಬಂದು ಹೋಗಿದ್ದು ಬರ್ಡ್ಸ್ ಪಾರ್ಕು. ಈ ಬರ್ಡ್ಸ್ ಪಾರ್ಕು ಕೂಡ ಸೆಪ್ರೇಟ್ ಟಿಕೆಟ್ ಇರುತ್ತೆ, ಅರೌಂಡ್ 50 ರುಪೀಸ್ ಇರುತ್ತೆ, ಆರಾಮಾಗಿ ಹೋಗಿ ನೋಡ್ಬೋದು. ಸೊ ಇಲ್ಲಿ ನಮಗೆ ಫಸ್ಟ್ ಎಂಟ್ರಿನಲ್ಲೇ ಈ ಬರ್ಡ್ ಸಿಗುತ್ತೆ. ಈ ಬರ್ಡ್ ಆ್ಯಕ್ಚುಲಿ ಮಾತಾಡುತ್ತೆ. ಸೊ ಅದಕ್ಕೆ ಹೆಲೋ ಅಂದರೆ ಹೆಲೋ ಅನ್ನುತ್ತೆ. ಬಟ್ ನಾವು ನೇಮ್ಸ್ ಎಲ್ಲ ಹೇಳಿ ಟ್ರೈ ಮಾಡಿದ್ವಿ, ಸಾನ್ವಿ ತಾರಕ್ ಅಂತ. ಅದು ಟ್ರೈ ಮಾಡ್ತು, ಅದೇ ಖುಷಿಯಾಗಿದ್ದು ಮ್ಯಾಟ್ರಲ್ಲಿ. ಹೆಲೋ ಹಾಯ್ ವಾವ್ ಹಾಯ್ ಬೈ ಬೈ ಹಿಂಗ ಸಾರಾಜ್ ಸಾರಾಜ್
ವಾವ್ ನೀ ಸಾನು 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 ಸಾನು. ಹಾಗೆ ಇಲ್ಲಿ ಇಗ್ವಾನ ಅಂತ ಕೂಡ ಇದೆ. ಇಗ್ವಾನ ಅಂದರೆ ಉಡ. ಸೊ ಒಂದು 5-6 ಉಡಗಳು ಕೂಡ ಇಲ್ಲಿ ಇದ್ದು. ಹಾಗೆ ನೆಕ್ಸ್ಟ್ ಹೋಗ್ತಾ ಇದ್ರೆ ನಮಗೆ ಡಿಫ್ರೆಂಟ್ ಬರ್ಡ್ಸ್ ಎಲ್ಲ ಸಿಗ್ತಾ ಇತ್ತು. ಹಾಗೆ ಇಲ್ಲಿ ಆಸ್ಟ್ರಿಚ್ ಕೂಡ ಇದೆ, ಹಾಗೆ ಡಕ್ಸ್ ಕೂಡ ಇದೆ. ನಮ್ಮ ಸಾನುಗೆ ಡಕ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಡಕ್ಸ್ ಹತ್ರ ಮಾತಾಡ್ತಿದ್ಲು. ಮಳೆ ಬರ್ತಿದ್ಯಾ, ಚಳಿ ಆಗ್ತಿದ್ಯಾ ಅಂತೆಲ್ಲ ಕೇಳ್ತಾ ಇದ್ಲು. ಅದು ಮಾತಾಡೋಕ್ಕೆ ಬಂದರೆ ಓಡ್ ಬಂದುಬಿಟ್ಲು ಭಯ ಪಟ್ಕೊಂಡು. ಬಟ್ ಮತ್ತೋಗಿ ಮಾತಾಡಿಸಿ ಆಟ ಆಡ್ಕೊಂಡು ಬಂದ್ಲು. ಹಾಗೆ ನಾವು ಮುಂದೆ ಹೋದರೆ ಇಲ್ಲಿ ನಮಗೆ ಆಸ್ಟ್ರಿಚ್ ಕೂಡ ಸಿಗುತ್ತೆ. ಇಲ್ಲಿ 2 ಆಸ್ಟ್ರಿಚ್ ಇದೆ. ಇದಕ್ಕೆ ನಾವು ಫೀಡ್ ಕೂಡ ಮಾಡ್ಬೋದು. ಅಲ್ಲಿ ಒಬ್ರಿಗೆ 20 ರೂಪೀಸ್ ತೊಗೊತಾರೆ. ಹಾಗೆ ಸ್ವಲ್ಪ ಅಲ್ಲಿ ಫೀಡಿಂಗ್ ಫುಡ್ ಕೊಡ್ತಾರೆ. ಸೊ ಅದನ್ನು ನಾವು ತಿನ್ನಿಸ್ಬೋದು. ಹಾಗೆ ಮುಂದೆ ಬಂದರೆ ಇಲ್ಲಿ ನಮಗೆ ಡಿಫ್ರೆಂಟ್ ಆಗಿರೋ ಕೋಳಿಗಳು ಕೂಡ ಸಿಗುತ್ತೆ. ಹಾಗೆ ಡಿಫ್ರೆಂಟ್ ಆಗಿರೋ ಬರ್ಡ್ಸ್ಗಳು ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ಮುಂದೆ ಹೋದರೆ ಇಲ್ಲಿ ಫ್ರೀಯಾಗಿ ಫೀಡ್ ಮಾಡ್ಬೋದು ಬರ್ಡ್ಸ್ಗೆ. ಇವರು ಸಮ್ ಸೆಟ್ ಆಫ್ ಪೀಪಲ್ಸ್ನಂತ ಅಲೋ ಮಾಡ್ತಾರೆ. ಅರೌಂಡ್ 10 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ 10 ಮಿನಿಟ್ಸ್ ಟೈಮಲ್ಲಿ ಒಂದಷ್ಟು ಪೀಪಲ್ಸ್ ಆದಮೇಲೆ ಮತ್ತೆ ಅವರನ್ನು ಆಚೆ ಕಳಿಸಿ ಇನ್ನೊಂದಷ್ಟು ಜನ ವೆಯ್ಟ್ ಮಾಡ್ತಿರ್ತಾರಲ್ಲ ಅವ್ರನ್ನ ಅಲೋ ಮಾಡ್ತಾರೆ. ಸೊ ಇಲ್ಲಿ ಡಿಫ್ರೆಂಟ್ ಆಗಿರೋ ಬರ್ಡ್ಸ್ಗಳೆಲ್ಲ ಇದೆ. ಹಾಗೆ ಈ ಬರ್ಡ್ಸ್ಗಳೆಲ್ಲ ಮೇಲೆ ಬಂದು ಕೂರೋದು, ಹಾಗೆ ನಮ್ಮ ಕೈಲಿರೋದನ್ನು ತಿನ್ನೋದು ಆ ಥರ ಎಲ್ಲ ಮಾಡುತ್ತೆ. ಸೊ ನಮ್ಮ ಸಾನ್ವಿ ಆ್ಯಕ್ಚುಲಿ ಎದ್ರುಕೊತಾ ಇದ್ಲು ಸ್ಟಾರ್ಟಿಂಗಲ್ಲಿ ಕಚ್ಚುತ್ತೆ ಅಂತ. ಬಟ್ ಅವಳಿಗೆ ತುಂಬಾ ಇಷ್ಟ ಇತ್ತು ಅದಕ್ಕೆ ಫೀಡ್ ಮಾಡಬೇಕು ಅಂತ. ಇಟ್ಸ್ ಓಕೆ, ಎದ್ರುಕೋಬೇಡ, ಬಾ ಕೊಡು ಅಂತ ಹೇಳಿ ಸ್ವಲ್ಪ ಕೊಡಿಸಿದ್ವಿ. ಆದರೂ ಭಯ ಇತ್ತು, ಹಾಗೋ ಈಗ ಕೊಡ್ತಾ ಇದ್ಲು. ಏನು ಮಾಡಲ್ಲ ಇರಪ್ಪ, ಏನು ಮಾಡಲ್ಲ ಇರು. ಹಾಗೆ ಇಲ್ಲಿ ಜಿಂಕೆಗಳು ಕೂಡ ಇತ್ತು. ಸೊ ಅದನ್ನು ಎಲ್ಲ ನೋಡಿಕೊಂಡು ಹಾಗೆ ರೋಪಿಂಗ್ ಆ್ಯಕ್ಟಿವಿಟಿ ಎಲ್ಲ ಇತ್ತು. ಮಾಡೋಣ ಅಂದ್ಕೊಂಡ್ವಿ, ಮಳೆ ಬರ್ತಿರೋದ್ರಿಂದ ಬೇಡ ಅಂದ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ಸ್ವಲ್ಪ ಬೊಂಬೆಗಳನ್ನೆಲ್ಲ ಮಾಡಿಟ್ಟಿದ್ದಾರೆ. ಮಕ್ಕಳಿಗೆ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಹಳೆ ಕಾಲದಲ್ಲಿ ಎಲ್ಲ ಹೇಗಿದ್ರು ಅನ್ನೋದನ್ನು ಹೇಳುತ್ತೆ. ಸೊ ಹೀಗೆ ನಿಸರ್ಗಧಾಮ ಪಾರ್ಕ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಷ್ಟರಲ್ಲಿ ಅರೌಂಡ್ 5:30 ಆಗೋಗ್ಬಿಟ್ಟಿತ್ತು. ಸೊ ಅಲ್ಲಿಂದ ಆಲ್ಮೋಸ್ಟ್ ಹೊಟ್ಟೆ ಹಸ್ಬಿಟ್ಟಿತ್ತು ನಮಗೆ. ಮಧ್ಯಾಹ್ನ ಊಟನೂ ಸ್ಕಿಪ್ ಮಾಡಿಬಿಟ್ಟಿದ್ವಿ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ರಿಂದ. ಸೊ ನೆಕ್ಸ್ಟ್ ಅಲ್ಲೇ ಊಟ ಮಾಡಿಕೊಂಡು ಹೋಟೆಲ್ನಲ್ಲಿ ನಾವು ಬುಕ್ ಮಾಡಿದ ಹೋಟೆಲ್ಗೆ ಹೋಗ್ಬಿಟ್ಟು ಚೆಕ್ ಇನ್ ಆದ್ವಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.